ओम सर्वत्र प्रसिद्धोपदेशात् ओम यश्चायमशरीरः प्रज्ञात्मा यश्चासावादित्यः ಏಕಮೇತದಿತಿ ವಿದ್ಯಾತ್. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವ ಪ್ರಕಾಶಕ ನಾವು ನೋಡಿದ್ದೇವೆ. ಸತ್ತರ್ಕ ದೀಪಾವಳಿ ಮತ್ತು ತತ್ವ ಪ್ರದೀಪದಲ್ಲಿ ಕೂಡ ಬಹಳ ಏನು ನೋಡೋದಿಲ್ಲ. ಸತ್ತರ್ಕ ದೀಪಾವಳಿಯಲ್ಲಿ ಪದ್ಮನಾಭ ತೀರ್ಥರ ವಾಕ್ಯಗಳು ಏನಿದೆ ಅದನ್ನೆಲ್ಲ ಜಯತೀರ್ಥರು ಕವರ್ ಮಾಡಿರೋದ್ರಿಂದ ಅದನ್ನು ಬಿಟ್ಬಿಡೋಣ. ತತ್ವ ಪ್ರದೀಪದಲ್ಲಿ ಈ ಧರ್ಮವಾಚಕ ಶಬ್ದಗಳ ಸಮನ್ವಯ ಅಂತ ಏನಿದೆ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದನ್ನು ನೋಡಿದ್ದೀವಿ, ಮತ್ತೊಂದು ಬಾರಿ ನೋಡೋಣ. ಈ ಮೊದಲ ಅಧ್ಯಾಯದಲ್ಲಿ ಮೊದಲನೇ ಪಾದದಲ್ಲಿ ನಾಮಾತ್ಮಕ ಶಬ್ದಗಳ ಸಮನ್ವಯ ನಡೆದಿದೆ. ಆಕಾಶ, ಪ್ರಾಣ ಮೊದಲಾದ ಶಬ್ದಗಳು ನಾಮಗಳು, ಅವುಗಳ ಸಮನ್ವಯ ಆಗಿದೆ. ಕೆಲವೊಂದು ಬಾರಿ ಪ್ರಾಸಂಗಿಕವಾಗಿ ಆನಂದಮಯ ಮೊದಲಾದ ಲಿಂಗಾತ್ಮಕ ಶಬ್ದಗಳ ಸಮನ್ವಯ ಕೂಡ ನಡೆದಿದೆ. ಈಗಿನ ಅಧ್ಯಾಯದಲ್ಲಿ ಲಿಂಗಾತ್ಮಕ ಶಬ್ದಗಳ ಸಮನ್ವಯವೇ ಹೆಚ್ಚು ನಡೀತದೆ, ಪ್ರಾಧಾನ್ಯನ. ನಾಮಾತ್ಮಕ ಶಬ್ದಗಳ ಸಮನ್ವಯ ಕೆಲವೊಂದು ಕಡೆ ಇರ್ತದೆ ಅಷ್ಟೇ. ವೈಶ್ವಾನರ ಅನ್ನೋದು ಒಂದು ಅಂಥವು ಮೊದಲಾದ ನಾಮಾತ್ಮಕ ಶಬ್ದಗಳ ಸಮನ್ವಯ ಮಾತ್ರ ಈ ಪಾದದಲ್ಲಿ ಇರ್ತದೆ. ಅದನ್ನು ಬಿಟ್ಟರೆ ಪ್ರಾಧಾನ್ಯನ ಲಿಂಗಾತ್ಮಕ ಶಬ್ದಗಳ ಸಮನ್ವಯವೇ ಇರ್ತದೆ. ಯಾವುದದು ಲಿಂಗಾತ್ಮಕಗಳು ಅಂದ್ರೆ ಸರ್ವಗತತ್ವಾದಿ, ಸರ್ವಗತನಾಗಿರುವಿಕೆ ಮೊದಲಾದ ಲಿಂಗಗಳು ಅಂದ್ರೆ ಧರ್ಮಗಳು, ಅದನ್ನು ಹೇಳುವ ಶಬ್ದಗಳ ಸಮನ್ವಯವನ್ನು ಇಲ್ಲಿ ಮಾಡ್ತಾರೆ. ವೃತ್ತಿ ಅಂದ್ರೆ ಏನು, ಪ್ರವೃತ್ತಿ ಅಂದ್ರೆ ಏನು ಅಂತಲೂ ನೋಡಿದ್ದೀವಿ. ವೃತ್ತಿ ಅಂದ್ರೆ ಒಂದು ಶಬ್ದ ಒಂದು ವಸ್ತುವಿನಲ್ಲಿ ವಾಚಕವಾಗಿ ಇರೋದು, ಶಬ್ದಕ್ಕೂ ವಸ್ತುವಿಗೂ ಇರುವಂತಹ ಸಂಬಂಧ. ಈ ಜಗತ್ತಿನಲ್ಲಿ ಉಳಿದ ಎಲ್ಲಾ ಕಡೆಯೂ ಕೂಡ ವೃತ್ತಿ ಶಬ್ದಗಳು ಆಯಾ ಅರ್ಥಗಳನ್ನು ಏನು ಹೇಳ್ತವೆ. ಘಟ, ಪಟ ಮತ್ತೆ ಬ್ರಹ್ಮ ಅನ್ನೋ ಶಬ್ದವೂ ಕೂಡ, ಬ್ರಹ್ಮ ಅನ್ನೋ ಶಬ್ದ ಜೀವನ ಹೇಳ್ತದೆ ಇಲ್ಲ ಅಂತಲ್ಲ, ಆದ್ರದ್ದು ಕೇವಲ ವೃತ್ತಿ ಮಾತ್ರ. ಭಗವಂತನಲ್ಲಿ ಸಕಲ ಶಬ್ದಗಳಿಗೂ ಕೂಡ ಪ್ರವೃತ್ತಿ, ಪ್ರಕರ್ಷದಿಂದ ವೃತ್ತಿ ಅಂದ್ರೆ ಮಹಾರೂಢಿಯಿಂದ ಮತ್ತೆ ಮಹಾಯೋಗದಿಂದ ವೃತ್ತಿ ಅಂತ ಅದರ ತಾತ್ಪರ್ಯ. ಅದಕ್ಕೆ ಪ್ರವೃತ್ತಿ ಅಂತ ಹೇಳ್ತಾರೆ. ಇದು ತತ್ವ ಪ್ರದೀಪದಲ್ಲಿ ಬಂದಿರುವಂಥದ್ದು. ಭಗವಂತನಲ್ಲಿ ಮಹಾರೂಢಿ ಆದ್ರೆ ಬೇರೆ ಕಡೆ ಅಲ್ಪರೂಢಿ. ಅದ್ಯಾಕೆ ಅಲ್ಪರೂಢಿ ಅಂತಂದ್ರೆ ಅನ್ಯತ್ರ ಅಜ್ಞರೂಢಿತ್ವಾತ್ ಅಲ್ಪರೂಢಿ. ಉಳಿದ ಕಡೆ ಎಲ್ಲವೂ ಕೂಡ ಅಜ್ಞ ಜನರ ರೂಢಿ, ಅದು ಅಜ್ಞ ಜನರೇ ಮುಂದುವರಿಸಿಕೊಂಡು ಬಂದಿರುವಂತಹ ರೂಢಿ ಆದ್ರಿಂದ ಅದು ಅಲ್ಪರೂಢಿ. ಭಗವಂತನಲ್ಲಿ ವಿದ್ವದ್ರೂಢಿತ್ವ ವಿಷ್ಣು ಮಹಾರೂಢಿ. ಮಹಾರೂಢಿ ಮತ್ತು ಮಹಾಯೋಗ ಅಂತ ಹೇಳಿದ್ರಲ್ಲ, ಭಗವಂತನಲ್ಲಿ ಮಹಾರೂಢಿ ಹೇಗೆ ಅಂದ್ರೆ ಅದನ್ನ ಆ ರೂಢಿಯನ್ನ ಮುಂದುವರಿಸಿಕೊಂಡು ಬಂದವರು ವಿದ್ವಾಂಸರು, ಆದ್ರಿಂದ ಅದು ಮಹಾರೂಢಿ ಅಂತ ಹೀಗದರ ತಾತ್ಪರ್ಯ. ಲೌಕಿಕ ಪ್ರಯೋಗ ಅಥವಾ ವೈದಿಕ ಪ್ರಯೋಗ ಬಾಹುಲ್ಯಾಚ್ಯ. ಲೋಕದಲ್ಲಿ ನಾವೇನು ಶಬ್ದಗಳನ್ನು ಪ್ರಯೋಗ ಮಾಡ್ತೇವೆ ಆ ಶಬ್ದ ಇದೇ ಕೆಲವು ಸರಿ ಬ್ರಹ್ಮ ಅಂತೀವಿ, ಕೆಲವು ಸರಿ ಪ್ರಾಣ ಅಂತೇವೆ, ಮತ್ತು ಎಷ್ಟೋ ಕನ್ನಡ ಶಬ್ದಗಳನ್ನು ಪ್ರಯೋಗ ಮಾಡ್ತೀವಿ, ಆಕಾಶ ಅಂತ ಶಬ್ದ ಪ್ರಯೋಗ ಮಾಡ್ತೀವಿ. ಇವೆಲ್ಲ ಲೌಕಿಕ ಪ್ರಯೋಗಗಳನ್ನು ಮಾಡ್ತೇವೆ ಇಲ್ಲ ಅಂತಲ್ಲ. ಆದ್ರೆ ವೈದಿಕ ಪ್ರಯೋಗ ಬಾಹುಲ್ಯಾಚ್ಯ. ವೇದಗಳನ್ನ ಸರಿಯಾಗಿ ಗಮನಿಸಿದ್ರೆ, ವೇದಗಳನ್ನ, ಭಾಗವತಾದಿ ಪುರಾಣಗಳನ್ನ, ಇತಿಹಾಸಗಳನ್ನ ಗಮನಿಸಿದ್ರೆ ಅಲ್ಲಿ ಅದು ಭಗವದ್ವಾಚಕವಾಗಿ ಹೆಚ್ಚು ಪ್ರಯುಕ್ತ ಆಗಿರ್ತದೆ. ಆದ್ರಿಂದ ಅದನ್ನ ವಿದ್ವದ್ರೂಢಿಯನ್ನ ಮಹಾರೂಢಿ ಅಂತ ಹೀಗೆ ಹೇಳ್ತಾರೆ. ಮತ್ತೆ ಮಹಾಯೋಗ ಅಂತ ಒಂದು ಬಂತು. ಮಹಾರೂಢಿ ಮೊದಲನೇದ್ದು, ಮಹಾಯೋಗ ಅಂತ ಅನ್ನೋದು ಎರಡನೇದ್ದು. ಈ ಯೋಗವನ್ನು ಹೇಳೋದಕ್ಕಿಂತ ಮುಂಚೆ ಈ ಲೌಕಿಕ ಪ್ರಯೋಗ ಅಥವಾ ವೈದಿಕ ಪ್ರಯೋಗ ಬಾಹುಲ್ಯಾಚ್ಯ ಅಂತ ಅನ್ನೋದೇನಿದೆಯಲ್ಲ ಅದಕ್ಕೆ ಇನ್ನೊಂದ್ಸರಿ ಸ್ಪಷ್ಟೀಕರಣ ಕೊಡಬೇಕು. ಲೋಕದಲ್ಲಿ ನಾವೇನೇನು ಶಬ್ದಗಳನ್ನು ಪ್ರಯೋಗ ಮಾಡ್ತೀವಿ ಅದೇ ಶಬ್ದಗಳನ್ನ ಭಗವಂತನಲ್ಲಿ ಹೆಚ್ಚು ಪ್ರಯೋಗ ಮಾಡಿರ್ತಾರೆ. ಎಲ್ಲಿ ಅಂದ್ರೆ ವೇದಗಳು, ಭಾರತ ಪಂಚರಾತ್ರ, ಮೂಲ ರಾಮಾಯಣ ಮೊದಲಾದ ಇತಿಹಾಸಗಳಲ್ಲಿ, ಹಾಗೆ ಭಾಗವತ ಮೊದಲಾದ ಪುರಾಣಗಳಲ್ಲಿ ಅಂತ. ಇದು ಬಾಹುಲ್ಯಾಚ್ಯ ಅಂತ ಅನ್ನೋದು ಬಹಳ ವಿಷ್ಣುವಿನಲ್ಲೇ ಬಹಳವಾಗಿ ಪ್ರಯೋಗ ಮಾಡ್ತಾರೆ ಅಂತ ಒಂದರ್ಥ. ಮತ್ತೆ ವಿಷ್ಣುವಿನಲ್ಲಿ ಬಹಳವಾಗಿ ಪ್ರಯೋಗ ಮಾಡಿದ್ದು ನಮಗೆ ನೇರವಾಗಿ ಗೊತ್ತಾಗದೇ ಇರಬಹುದು. ಯಾಕೆಂದ್ರೆ ಶಾಸ್ತ್ರಗಳನ್ನು ಓದುವವರು ನಾವು ಅಜ್ಞಾನಿಗಳೇ ಅಲ್ಲ. ಈಗೇನು ಹಿಂದೆ ಅನ್ಯತ್ರ ಅಜ್ಞರೂಢಿತ್ವ ಅಲ್ಪರೂಢಿ ಏನು ಬಂತಲ್ಲ, ಅಲ್ಲಿ ನಾವು ಅಜ್ಞಾನಿಗಳೇ ಈ ಜಗತ್ತಿನಲ್ಲಿ ಇರೋರು. ಮತ್ತೆ ಶಾಸ್ತ್ರ ಓದುವವರು ಕೂಡ ನಾವು ಅಜ್ಞಾನಿಗಳೇ. ಅಜ್ಞಾನಿಗಳಿಗೆ ಜ್ಞಾನಿಗಳು ಶಾಸ್ತ್ರವನ್ನು ಓದ್ತಾರೆ ಇಲ್ಲ ಅಂತಲ್ಲ. ಆದ್ರೆ ಅನುವ್ಯಾಖ್ಯಾನದಲ್ಲಿ ಒಂದು ಮಾತು ಬರುವಂತೆ ಜಗತ್ತಿನಲ್ಲಿ ಇರುವವರು ತಾಮಸರೇ ಬಹಳ. ತಾಮಸತ್ವಾಚ ಲೋಕಸ್ಯ
ಬಾಹುಲ್ಯಾದ ಅಲ್ಪವೇದಿನಾಂ ಅಂತ. ಅಲ್ಪಜ್ಞರೇ ಬಹಳ ಈ ಜಗತ್ತಿನಲ್ಲಿ, ಅವರ ಸಂಖ್ಯೆಯೇ ಹೆಚ್ಚು, ತಾಮಸರ ಸಂಖ್ಯೆಯೇ ಹೆಚ್ಚು. ಆದ್ರಿಂದ ನಮಗೆ ಮೂಲ ರಾಮಾಯಣ ಅಲ್ಲದೆ ಹೋದರೂ ಭಾರತ ಮತ್ತು ಭಾಗವತಾದಿ ಪುರಾಣಗಳು, ವೇದಗಳು ನಮ್ಮಂತ ಕೈ ಸಿಕ್ಕಿ ಬಿದ್ದಿರ್ತವೆ. ಹಾಗಾಗಿ ನಮಗೆ ಲೌಕಿಕ ಪ್ರಯೋಗಕ್ಕಿಂತ ವೇದ ಪುರಾಣಾದಿಗಳಲ್ಲಿ ಭಗವಂತನನ್ನೇ ಹೆಚ್ಚು ಅವು ಹೇಳ್ತಾ ಇವೆ ಅನ್ನೋದು ಗೊತ್ತಾಗದೇ ಇರಬಹುದು. ಗೊತ್ತಾಗದೇ ಇರುವಂತೆ ಅದು ಅಸ್ಪಷ್ಟವಾಗಿರ್ತದೆ, ಜ್ಞಾನಿಗಳಿಗೆ ತಿಳಿತದೆ ಅಂತ ಹಾಗೆ ಅದನ್ನ ತಿಳ್ಕೊಳ್ಬಹುದು. ಮುಂದೆ ಯೋಗ ಅಂತಿದೆ, ಮಹಾಯೋಗ ಅಂತೇಳಿ. ಅದು ಯೋಗ ಅಂತಂದ್ರೆ, ಯೋಗ ಅಂದ್ರೆ ಏನು? ಯೋಗಶ್ಚ ಅನ್ಯತ್ರ ವೃತ್ತಿ ಹೇತು ಸಾಮರ್ಥ್ಯ ಸ್ವಾತಂತ್ರ್ಯಾಭಾವಾತ್ ಅಲ್ಪ. ಈ ಜಗತ್ತಿನಲ್ಲಿ ಅನ್ಯತ್ರ ಅಂದ್ರೆ ಈ ಜಾಗತಿಕ ಲೌಕಿಕ ವಸ್ತುಗಳಲ್ಲಿ ಆ ಯೋಗ ಅನ್ನೋದು ಅಲ್ಪ. ಯಾಕೆ ಅಲ್ಪ ಅಂದ್ರೆ ವೃತ್ತಿ ಹೇತು ಸಾಮರ್ಥ್ಯ ಮತ್ತು ಸ್ವಾತಂತ್ರ್ಯ ಇಲ್ಲ. ಆದ್ರಿಂದ ವೃತ್ತಿ ಅಂದ್ರೆ ಶಬ್ದವು ಆ ವಸ್ತುವಿನಲ್ಲಿ ಇರೋದು, ವಾಚಕವಾಗಿರೋದು, ಶಬ್ದ ಮತ್ತು ವಸ್ತುಗಳ ನಡುವಿನ ಸಂಬಂಧ. ಆ ವೃತ್ತಿಗೆ ಹೇತುವಾದ ಸಾಮರ್ಥ್ಯ ಮತ್ತು ಸ್ವಾತಂತ್ರ್ಯ ಅನ್ನೋದು ಈ ಜಗತ್ತಿನಲ್ಲಿ ಇಲ್ಲ. ಇದನ್ನು ಕಳೆದ ದಿವಸ ಹೇಳಿದ್ವಿ, ಇನ್ನೊಂದ್ಸರಿ ಹೇಳ್ತಿದ್ದೇನೆ ಅಷ್ಟೇ. ಈ ಅಗ್ನಿಯನ್ನ ದಹನ ಅಂತಾರೆ. ದಹನ ಅಗ್ನಿ ಸುಡ್ತದ ಹೌದು, ಆದ್ರೆ ಸಂಪೂರ್ಣವನ್ನು ಸುಡೋದಿಲ್ಲ. ಅದು ಏನೋ ಒಂದು ಕಾಗದವನ್ನು, ಕೆಲವು ಹತ್ತಿಯನ್ನು, ಒಂದನ್ನು ಸುಡಬಹುದು. ಇಡೀ ಜಗತ್ತನ್ನು ಸುಡುವ ಶಕ್ತಿ ಅದಕ್ಕಿಲ್ಲ. ಸಮಸ್ತವನ್ನು ಸಮಸ್ತಮಪಿ ದಹತೀತಿ ನ ಅಗ್ನಿ ದಹನ. ಆದ್ರಿಂದ ಸಾಮರ್ಥ್ಯ ಇಲ್ಲ, ಮತ್ತೆ ಸ್ವಾತಂತ್ರ್ಯವೂ ಇಲ್ಲ. ಅಗ್ನಿ ಸ್ವತಂತ್ರವಾಗಿ ಏನನ್ನು ಸುಡೋದಿಲ್ಲ. ಅಗ್ನಿಗೆ ವಾಯು ಬೇಕಾಗ್ತದೆ. ಆ ವಾಯುವಿಗೂ ಮಹಾಶಕ್ತಿಯಾದಂತಹ ಭಗವಂತನ ಪ್ರೇರಣೆ ಬೇಕಾಗ್ತದೆ. ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಅಂತ ತೈತರಿಯ ಉಪನಿಷತ್ತಿನಲ್ಲಿದೆ. ಅಗ್ನಿ ಸುಡುವುದು ಕೂಡ ಭಗವಂತನಿಗೆ ಹೆದರಿ ಅಂತಾನೆ ಬಂದಿದೆ. ಆದ್ರಿಂದ ಉಳಿದ ಕಡೆ ವಾಯು, ಅಗ್ನಿ ಎಲ್ಲಿ ಹೋದ್ರಲ್ಲೂ ಕೂಡ ಆ ವೃತ್ತಿ ಅಂದ್ರೆ ಶಬ್ದಕ್ಕೂ ವಸ್ತುವಿಗಿರುವ ಸಂಬಂಧಕ್ಕೆ ಹಿನ್ನೆಲೆಯಾಗಿ ಒಂದು ಸ್ವಾತಂತ್ರ್ಯ ಮತ್ತು ಸಾಮರ್ಥ್ಯ ಏನಿರ್ತದೆ, ಅದು ಈ ಭಗವದ್ಯಿತರವಾದ ವಸ್ತುಗಳಲ್ಲಿ ಇರೋದಿಲ್ಲ. ಭಗವಂತನಲ್ಲಿಯೇ ಅದಿರ್ತದೆ. ಅದರಿಂದ ಅದು ಅಲ್ಪ. ಆದರೆ ಉಭಯ ಸಂಭವಾದ ವಿಷ್ಣು ಮಹಾಯೋಗ. ಈ ಭಗವಂತನಲ್ಲಿ ಎಲ್ಲವನ್ನೂ ಸುಡುವಿಕೆ ಅನ್ನೋದು ಸಮಸ್ತ ರೀತಿಯಿಂದಲೂ ಇದೆ. ಅವನು ನರಸಿಂಹಾಗ್ನಿಯಾಗಿ ಸಮಸ್ತ ಜಗತ್ತನ್ನು ಕೂಡ ಸುಟ್ಟಾಕ್ತಾನೆ. ಇದು ಸಮಸ್ಯೆ ಇದೆ. ಹಾಗೆ ಸ್ವಾತಂತ್ರ್ಯವೂ ಇದೆ. ಸುಡ್ಲಿಕ್ಕೆ ಭಗವಂತ ಇನ್ನೊಬ್ಬರು ಯಾರ ನೆರವನ್ನ ಅಪೇಕ್ಷಿಸುವುದಿಲ್ಲ. ಆದ್ರಿಂದ ಸ್ವಾತಂತ್ರ್ಯವೂ ಇದೆ, ಸಾಮರ್ಥ್ಯವೂ ಇದೆ. ಆದ್ರಿಂದ ಮಹಾಯೋಗ. ಇನ್ನು ವೈಶ್ವಾನರಾಧಿಕರಣೆ ನಾಮಶಬ್ದ ವಿಚಾರ ಪ್ರಾಧಾನ್ಯನ ಇತ್ಯುಕ್ತಂ. ಇದೇ ಎರಡನೇ ಪಾದದಲ್ಲಿ ಮುಂದೆ ವೈಶ್ವಾನರಾಧಿಕರಣ ಬರ್ತದೆ. ಅಲ್ಲೊಂದು ನಾಮಾತ್ಮಕ ಶಬ್ದದ ಸಮನ್ವಯ ಇದೆ. ಅದು ಸುಮ್ಮನೆ ಅಪವಾದ ಅಷ್ಟೇ. ಬಹುತೇಕ ಲಿಂಗಾತ್ಮಕ ಶಬ್ದಗಳ ಸಮನ್ವಯವೇ ಇಲ್ಲಿ ನಡೀತದೆ. ಇಲ್ಲಿ ಈ ಲೌಕಿಕ ಪ್ರಯೋಗ ಅಥವಾ ವೈದಿಕ ಪ್ರಯೋಗ ಬಾಹುಲ್ಯಾಚ ಅನ್ನೋದ್ರ ಬಗ್ಗೆ ಒಂದು ವಿಚಾರ ಸುಮ್ಮನೆ ಹೇಗೆ ಹೇಳ್ತೇನೆ, ಅದನ್ನ ಗಮನಿಸಿ. ಲೌಕಿಕರು ಶಬ್ದಗಳನ್ನು ಆಡುವಾಗ, ನಮ್ಮಂತಹ ಅಜ್ಞಾನಿಗಳು ಶಬ್ದಗಳನ್ನು ಆಡುವಾಗ ಮತ್ತು ನಮ್ಮ ಸುತ್ತಮುತ್ತಲಿರುವಂತಹ ವಸ್ತುಗಳನ್ನು ಗಮನಿಸುವಾಗ ಆಯಾ ವಸ್ತುಗಳನ್ನೇ ನಾವು ಗಮನಿಸ್ತಿರ್ತೇವೆ. ಎಲ್ಲ ಕಡೆ ನಮಗೆ ಭಗವಂತನ ನೆನಪು ಬರೋದಿಲ್ಲ. ಆದರೆ ಜ್ಞಾನಿಗಳಾದವರು ಯಾವುದೇ ವ್ಯವಹಾರ ಮಾಡ್ತಿರುವಾಗ ಕೂಡ ಕ್ರಿಯಾಸುಯಸ್ತ್ವಚ್ಚರಣಾರವಿಂದ ಅವಿಷ್ಟ ಚಿತ್ತೋನ ಭವಾಯ ಕಲ್ಪತೆ ಅಂತ ಹೇಳಿ ಭಾಗವತದಲ್ಲಿ ಬಂದಂತೆ, ಲೌಕಿಕ ವಸ್ತುಗಳು ಲೌಕಿಕ ವ್ಯಕ್ತಿಗಳ ಒಡನಾಟದಲ್ಲಿದ್ರೂ ಕೂಡ ಅವರಿಗೆ ಆ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಹೆಚ್ಚು ಬರ್ತಾ ಹೋಗ್ತದೆ. ತಾರತಮ್ಯ ಕಕ್ಷಾದಲ್ಲಿ ಮೇಲ್ಮೇಲೆ ಹೋದಂತೆ ಸ್ಮರಣೆ ಹೆಚ್ಚಿರ್ತದೆ, ಕೆಳಗೆ ಬಂದಂತೆ ಆ ಸ್ಮರಣೆ ಕಡಿಮೆ ಇರ್ತದೆ. ಭಗವಂತನ ಸ್ಮರಿಸಬೇಕು ಅಂತಂದ್ರೆ ಜ್ಞಾನಿಗಳಾದವರಿಗೆ, ಬಹಳ ಎತ್ತರದ ಕಕ್ಷಾದಲ್ಲಿದ್ದವರಿಗೆ ಸುತ್ತಮುತ್ತಲಿನ ಲೌಕಿಕ ವಸ್ತುಗಳನ್ನು ನೋಡಿದಾಗಲೂ ಕೂಡ ಭಗವಂತನದೇ ಸ್ಮರಣೆ ಬರ್ತಿರ್ತದೆ. ಆ ಶಬ್ದಗಳನ್ನ ಅವರು ಆಡಿದಾಗ, ಆ ವಸ್ತುಗಳನ್ನು ನೋಡ್ತಾ ಇದ್ದಾಗ ಅವರಿಗೆ ಆಯಾ ವಸ್ತುಗಳನ್ನು ನೋಡ್ತಿರ್ತಾರೆ, ಆದ್ರೆ ಅದ್ರೊಳಗಿರುವಂತಹ ಭಗವಂತನ ನೋಡ್ತಾ ಇರ್ತಾರೆ, ಅವನು ಸ್ಮರಣೆ ಮಾಡ್ಕೋತಿರ್ತಾರೆ. ನಾವೀಗ ಆಡಿದ ಮಾತುಗಳೆಲ್ಲವೂ ಕೂಡ ವಸ್ತುತಃ ಭಗವಂತನ ಪೂಜಾ ಭಗವಂತನಿಗೆ ವಾಚಕವಾದ ಅವನ ಗುಣಗಳನ್ನು ಹೇಳುವ ಶಬ್ದಗಳಿವು ಅನ್ನೋ ಎಚ್ಚರವಾಗಿರ್ತದೆ. ನಾವು ಭಗವಂತನನ್ನ ಸದಾ ಸ್ಮರಿಸಬೇಕು ಅಂತ ಪ್ರಶ್ನೆ ಬಂದಾಗ, ನಾವೇ ಭಗವಂತ ಆಗಿರ್ಬೇಕು ಅಥವಾ ಸಕಲವೂ ಭಗವಂತ ಆಗಿರ್ಬೇಕು. ಅದಿಲ್ಲದೆ ಹೋದ್ರೆ ಭಗವಂತನ ಸ್ಮರಿಸಲಿಕ್ಕೆ ಬರೋದಿಲ್ಲ. ಆದ್ರಿಂದ
ಅಲ್ಲೂ ಕೂಡ ನಮಗೆ ಅದ್ವೈತವೇ ತಿಳಿದು ಬರ್ತದೆ ಅಂತ ಆಕ್ಷೇಪ ಮಾಡುವುದೇನಿದೆ, ಆ ದೊಡ್ಡ ಜ್ಞಾನಿಗಳಾದವರು ಏರಿರುವ ಎತ್ತರದ ಅಂದಾಜು ನಮ್ಗೆ ಇಲ್ಲದೆ ಇರೋದು. ಇದನ್ನ ಶಾಸ್ತ್ರದಲ್ಲಿ ತುಂಬಾ ಹೇಳ್ತಾರೆ. ನಮ್ಮಂಥವರಿಗೆ ಭಗವಂತನ ಪೂಜೆ ಮಾಡಬೇಕು ಅಂತ ಕೂತಾಗಲೇ ಭಗವಂತನ ಸ್ಮರಣೆ ಬರೋದಿಲ್ಲ. ಆದ್ರೆ ಚತುರ್ಮುಖ ಬ್ರಹ್ಮ, ವಾಯು, ರುದ್ರದೇವರು ಇವರೆಲ್ಲರೂ ಕೂಡ ನಾನು ಅನೇಕ ಸರಿ ಹೇಳಿದ್ದೇನೆ, ಅವರು ತಮ್ಮ ತಮ್ಮ ಪತ್ನಿಯರ ಜೊತೆಗೆ ದಾಂಪತ್ಯ ಕ್ರಿಯೆ ನಡೆಸುವಾಗಲೂ ಕೂಡ ಭಗವಂತ ನಾಮಸ್ಮರಣೆ ಇರ್ತದೆ. ದೈವೇ ರತ್ಯೈವ ಚ ಪ್ರೀತಿ ವಿಷ್ಣು ಪುತ್ರಾತ್ಮ ಮಾನುಷೆ ಅಂತ ಭಾಗವತ ತಾತ್ಪರ್ಯ 11ನೇ ಸ್ಕಂದದಲ್ಲಿ. ನಾವು ಮನುಷ್ಯರಲ್ಲಿ ದಾಂಪತ್ಯ ಕ್ರಿಯೆ ಅನ್ನೋದು ನಮ್ಮಿಂದ ನಡೆದಾಗ ಪುತ್ರ ಸಂತಾನಕ್ಕೆ ಕಾರಣ ಆದ್ರೆ ಭಗವಂತ ತೃಪ್ತನಾಗ್ತಾನೆ. ದೇವತೆಗಳಲ್ಲಿ ಹಾಗಲ್ಲ, ಅವರಲ್ಲಿ ಎಲ್ಲರಿಗೂ ಪುತ್ರ ಆಗೋದಿಲ್ಲ. ಮತ್ತೆ ಈಗಾಗಲೇ ಕೆಲವು ಪುತ್ರರು ಯಾರು ಹುಟ್ಟುಬಿಟ್ಟಿದ್ದಾರೆ, ಮುಗೀತು, ಮತ್ತೆ ಅವರಿಗೆ ಮಕ್ಕಳು ಮೊಮ್ಮಕ್ಕಳು ಇದೆಲ್ಲ ಮುಂದುವರಿಯೋದಿಲ್ಲ ದೇವತೆಗಳಲ್ಲಿ. ಆದ್ರಿಂದ ರತ್ಯೈವಚ ಪ್ರೀತಿ, ದೇವತೆಗಳು ಕೇವಲ ದಾಂಪತ್ಯ ಕ್ರಿಯೆ ಮಾಡಿದ್ರು ಅದರಿಂದ ಭಗವಂತ ಪ್ರೀತನಾಗ್ತಾನೆ ಅಂತಿದೆ. ಅದು ಹೇಗೆ ಪ್ರೀತನಾಗ್ತಾನೆ ಭಗವಂತ? ಕೇವಲ ಗಂಡ ಹೆಂಡತಿಯಲ್ಲಿ, ಹೆಂಡತಿ ಗಂಡನಲ್ಲಿ ಮನಸ್ಸಿಟ್ಟಿದ್ರೆ, ಜಗತ್ತೆಲ್ಲವನ್ನು ಮರೆತು ಬಿಟ್ಟಿದ್ರೆ, ಭಗವಂತನೂ ಅವರು ಮರ್ತಿದ್ರೆ ಭಗವಂತ ಹೇಗೆ ಪ್ರೀತನಾಗ್ತಾನೆ? ಇವೆಲ್ಲ ನಮ್ಮಂತ ಈಗ ನಾವಿರೋ ಲೆವೆಲ್ನಲ್ಲಿ ನಮಗದು ಅಂದಾಜೇ ಆಗೋದಿಲ್ಲ. ನಾವು ದ್ವೈತವಾದಿಗಳಾಗಿರ್ಲಿ ಅದ್ವೈತಿಗಳಾಗಿರ್ಲಿ ನಮಗದು ಅಂದಾಜಿಗೆ ಸಿಗೋದಿಲ್ಲ. ಅಥವಾ ದಾಂಪತ್ಯ ಕ್ರಿಯೆಯ ಮಾತು ಆ ಕಡೆ ಇರಲಿ, ನಮ್ಮ ಎದುರಿಗಿರುವಂತಹ ಒಬ್ಬ ವ್ಯಕ್ತಿ ಅವನು ಭಗವಂತನ ಸ್ಮರಿಸ್ತಾ ಇದ್ದಾನೋ, ಅಥವಾ ಸುತ್ತಮುತ್ತ ಜಗತ್ತನ್ನು ನೋಡ್ತಾ ಇದ್ರು ಕೂಡ, ಜಗತ್ತಿನ ಬಗ್ಗೆ ಮಾತಾಡ್ತಾ ಇದ್ರು ಕೂಡ ಭಗವಂತನ ಮರೆತಿದ್ದಾನೋ, ಅಥವಾ ಹೊರಗೆ ಮರೆತಿರುವಂತ ಕಂಡ್ರು ಕೂಡ ಒಳಗೆ ನೆನಪಿಸ್ಕೋತಾ ಇದ್ದಾನೋ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಈ ಚೈತನ್ಯ ಮಹಾಪ್ರಭುಗಳು ವ್ಯಾಕರಣದಲ್ಲಿ ದೊಡ್ಡ ತಜ್ಞರಾಗಿದ್ರು. ಕೊನೆಗಾರಿಗೂ ಅವರು ವ್ಯಾಕರಣ ಪಾಠ ಮಾಡುವುದನ್ನ ಬಿಟ್ರು. ಆದ್ರೆ ಶಿಷ್ಯರು ಅಲ್ಲಿ ಹತ್ರ ಹೋದಾಗ ಹೇಳ್ತಿದ್ರಂತೆ, ನನಗೇನು ವ್ಯಾಕರಣ ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವ ಶಬ್ದ ಕೇಳಿದಾಗೆಲ್ಲ ನನಗೆ ಭಗವಂತ ನಾಮಸ್ಮರಣೆ ಬರ್ತದೆ, ಅದರಿಂದ ನೀವು ಇನ್ನೊಬ್ರು ಯಾರ ಹತ್ರ ವ್ಯಾಕರಣ ಪಾಠ ಕಲಿಯಿರಿ, ನನ್ನ ಕೈಯಿಂದ ಇದಾಗ್ತಿಲ್ಲ. ಏನು ಇಕೋ ಎಣಚಿ ಅಂತ ಮಾಹೇಶ್ವರ ಸೂತ್ರಗಳನ್ನು ನೋಡಿದ್ರೆ, ಮತ್ತೇನೇ ಪಾಣಿನಿ ಸೂತ್ರಗಳನ್ನು ನೋಡಿದ್ರೆ, ಯಾವುದೇ ಧಾತು ಪ್ರತ್ಯಯನು ಕೇಳಿದ್ರೆ ಭಗವಂತಂದೇ ಸ್ಮರಣೆ ಬರ್ತದೆ. ಹಾಗಿರುವಾಗ ನಾನು ಏನು ಈಗ ವ್ಯಾಕರಣ ಪಾಠ ಮಾಡೋದು ಅಂತಂದು ರಿಜೆಕ್ಟ್ ಮಾಡಿದ್ರು ಅಂತ ಬರ್ತದೆ. ಇದೆಲ್ಲ ನಮ್ಗೆ ಅರ್ಥನೇ ಆಗೋದಿಲ್ಲ. ಹೇಗೆ ಅವ್ರಿಗೆ ಅಂತ ಸ್ಮರಣೆ ಹೇಗೆ ಬರ್ತದೆ? ಭಗವಂತನ ಸ್ಮರಿಸಬೇಕು ಅಂತ ಕೂತಾಗಲೇ, ಗಾಯತ್ರಿ ಜಪ ಮಾಡ್ಬೇಕು ಅಂತ ಕೂತಾಗಲೇ, ಕೃಷ್ಣ ಮಂತ್ರ ಜಪ ಮಾಡ್ಬೇಕು ಅಂತ ಕೂತಾಗಲೇ ನಮ್ಗೆ ಸ್ಮರಣೆ ಬರೋದಿಲ್ಲ. ವ್ಯಾಕರಣ ಸೂತ್ರಗಳನ್ನು ಓದುವವರಿಗೆ ಅವ್ರಿಗೆ ಹೇಗೆ ಭಗವಂತ ನಾಮ ಸ್ಮರಣೆ ಬರ್ತದೆ? ನಾವಿರೋ ಲೆವೆಲ್ ಈ ತರದ್ದು. ಆದ್ರಿಂದ ಭಗವಂತನನ್ನು ಸದಾ ಸ್ಮರಿಸಬೇಕು ಅಂದ್ರೆ ನಾವು ನಾವೇ ಭಗವಂತ ಆಗ್ಬೇಕಾಗಿಲ್ಲ, ಅಥವಾ ಜಗತ್ತೆಲ್ಲವೂ ಭಗವಂತ ಆಗ್ಬೇಕಾಗಿಲ್ಲ. ಭಗವಂತ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಭಿನ್ನನಾದರೂ ಕೂಡ ನಾವು ಅವನನ್ನು ಸದಾ ಸ್ಮರಿಸುವುದು ಸಾಧ್ಯ ಇದೆ. ಯಾಕೆಂದ್ರೆ ಅದು ಆ ಜೀವ ಮತ್ತು ಭಗವಂತನ ನಡುವಿನ ಒಂದು ಸಂಬಂಧ. ಅದನ್ನ ಸದಾ ಆ ಥರ ಸ್ಮರಿಸಿಯೇ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನ ಸದಾ ಮಾಡಿಯೇ ಅವನು ಮುಂದೆ ಹೋಗ್ಬೇಕಾಗಿರೋದು. ಸ್ಮರಣಂ ಸರ್ವದಾ ಯೋಗ್ಯಂ. ಧ್ಯಾನ ಅನ್ನೋದು ಎರಡು ಥರದ್ದು. ಒಂದು, ನಾವು ಹೀಗೆ ಹೋದಲ್ಲಿ ಬಂದಲ್ಲಿ ಕೂತ್ಕೊಂಡಲ್ಲಿ ಲೌಕಿಕ ಕ್ರಿಯೆಗಳನ್ನು ಮಾಡ್ತಾ ಇರುವಾಗ ಕೂಡ ಭಗವಂತನನ್ನು ಸ್ಮರಿಸ್ತಾ ಇದ್ರೆ ಅದು ಒಂದು ಸ್ಮರಣಾತ್ಮಕವಾದ ಧ್ಯಾನ ಅಂತ ಹೇಳಿದ್ದಾರೆ. ಸ್ಮರಣೋಪಾಸನಂ ಚೈವ ಧ್ಯಾನಾತ್ಮಕ ಮಿತಿದ್ವಿಧ. ಇನ್ನ ಒಂದು ಜಾಗದಲ್ಲಿ ಏಕಾಗ್ರ ಚಿತ್ತನಾಗಿ ಕೂತ್ಕೊಂಡು ಪದ್ಮಾಸನವೋ ಸುಖಾಸನವೋ ಕೂತ್ಕೊಂಡು ಧ್ಯಾನೋಪಾಸನೆ ಮಾಡುವುದೇನಿದೆ ಅದು ಧ್ಯಾನ, ಅದೊಂದು ಧ್ಯಾನ. ಸ್ಮರಣೋಪಾಸನ ಅನ್ನೋದು ಸ್ಮರಣವೂ ಒಂದು ಧ್ಯಾನ ಅಂತ ಹೇಳಿದ್ದಾರೆ. ಆ ಥರದ ಸ್ಮರಣೆ ನಮ್ಮಂಥವ್ರಿಗೆ ಆಗದೆ ಇರಬಹುದು, ಸದಾ ಭಗವಂತನನ್ನು ಸ್ಮರಿಸದೇ ಇರುವರು ಸ್ಮರಿಸುವಿಕೆ ಅನ್ನೋದು. ಆದ್ರೆ ಆ ಥರ ಮಾಡುವವರು ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಈ ಥರದ ತರ್ಕಗಳಿಗೆ ನಾವು ನಮ್ಮ ಮನಸ್ಸನ್ನು ಸಿದ್ಧ ಮಾಡಿ ಇಟ್ಕೊಂಡಿರ್ಬೇಕು ಅನ್ನೋದಕ್ಕಾಗಿ ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ. ತತ್ವಪ್ರಕಾಶಿಕಾದಲ್ಲಿ ಬ್ರಹ್ಮ ತತ್ವಮಂ ಇತ್ಯಾದಿರ ಎಂಬರ್ಥ ಅಂತ ಬಂದಿದೆಯಲ್ಲ, ಅದೆಲ್ಲ ಏನು ನಮ್ಗೆ ಬೇಕಾಗಿಲ್ಲ, ಅದನ್ನು ಈಗಾಗಲೇ ನೋಡಿದ್ದೇವೆ. ಸರ್ವತ್ರ ಪ್ರಸಿದ್ಧೋಪದೇಶಾತ್ ಅಂತ ಸೂತ್ರ. ಸಯಶ್ಚಾಯಂ ಅಶರೀರಃ ಪ್ರಜ್ಞಾತ್ಮ ಯಶ್ಚಾಸಾವಾದಿತ್ಯ ಏಕಮೇತದಿತಿ ವಿದ್ಯಾತ್ ತಸ್ಮಾತ್ ಪುರುಷಂ ಪ್ರತ್ಯಾದಿತ್ಯೋ ಭವತಿ ಅಂತೇನು ವೇದವಾಕ್ಯ ಇದೆ. ಇದು ಚತ್ವಾರಃ ಪುರುಷ ಇತಿ ಬಾಧ್ವಃ ಅನ್ನುವ ಶಿರೋನಾಮ ಇರುವ ಭಾಗದಲ್ಲಿ. ಅದಾದ ನಂತರ ಪ್ರತಿಪುರುಷನಿಗೂ ಸೂರ್ಯಕ್ಕೆ ಅಭಿಮುಖ ಅಲ್ಲಿ ಬಂದಿದೆಯಲ್ಲ, ಇತ್ಯಾದಿನ ಸರ್ವತ್ರ ಉಚ್ಯಮಾನನಾದವನು ವಿಷ್ಣುವೇ. ಯಾಕೆಂದ್ರೆ ತಸ್ಮಿನ್ನೇವ ಆ ವಿಷ್ಣುವಿನಲ್ಲಿಯೇ ಪ್ರಸಿದ್ಧವಾದ ಬ್ರಹ್ಮ ಶಬ್ದದ ಉಪದೇಶವನ್ನು ಮಾಡಿರುವುದರಿಂದ. ಎಲ್ಲಿ ಉಪದೇಶ ಮಾಡಿದ್ದಾರೆ ಅಂದ್ರೆ ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಅಂತ ಕೊನೆಗೆ ಕನ್ಕ್ಲೂಡ್ ಮಾಡಿದ್ದಾರೆ. ಅದರಿಂದ ನೀವು ಹೇಗೆ ಅದನ್ನು ತಗೋತೀರಿ ಅಂತ ಇದೆ ತಾತ್ಪರ್ಯ. ಅಲ್ಲಿಗೆ ತತ್ವ ಪ್ರದೀಪದ ಸಮಾಪ್ತಿಯೊಂದಿಗೆ ಈ ಭಾಗ ಮುಕ್ತಾಯ ಕಂಡಿದೆ.